ಇದು ನಿನ್ನಂತವರು ಕಾಲಿಡೋ ಜಾಗವಲ್ಲ. ಯುಗ ಯುಗಗಳಿಂದ ಈ ದೇವಸ್ಥಾನ ಭೂಗತವಾಗಿತ್ತು. ಕಾಲವೂ ಪಕ್ಕವಾಗದೆ ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ. ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನೀ ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು, ಹೋಗು. ದುರ್ಗಾ, ಇವ್ರಿಗೆ ನೀನು ಯಾರು ಅಂತ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನು ಅಂತ ಇವ್ರ ಹತ್ರ ನೇರವಾಗಿ ಹೇಳ್ಕೊ. ಡಮರು ಬಗ್ಗೆ ಕೇಳು. ಸ್ವಾಮಿ, ನನಗೆ ಗೊತ್ತು ಇದು ಸಿದ್ಧ ಪುರುಷರ ಜಾಗ ಅಂತ. ನಾನಿಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಬಂದಿಲ್ಲ. ನಾನು ಒಬ್ರು ಪ್ರಾಣ ಉಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಆ ದೇವಸ್ಥಾನದಲ್ಲಿರೋ ಕಲ್ಲಿನ ಡಮರುಗ ನನಗೆ ಬೇಕು ಸ್ವಾಮಿ. ಆ ಡಮರುಗದ ಶಕ್ತಿಯಿಂದ ನಾನೊಬ್ರನ್ನ ಉಳಿಸೋದಕ್ಕೆ ಸಾಧ್ಯ. ದಯವಿಟ್ಟು ನನ್ನನ್ನು ತಡಿಬೇಡಿ. ಡಮರು, ಆ ರಹಸ್ಯ ನಿನಗೆ ಹೇಗೆ ತಿಳಿತು? ದುರ್ಗಾ, ನಿನ್ ಕೈಯಲ್ಲಿರೋ ಆ ಪತ್ರನ ತೋರಿಸು. ನಿನ್ ಮೂಲ ಏನು ಅಂತ ಇವ್ರಿಗೆ ಗೊತ್ತಾಗ್ಲಿ. ನೋಡಿ ಸ್ವಾಮಿ, ಇದು ನಮ್ಮ ವಂಶದವರ ಸಾಕ್ಷಿ. ಇದು ನನಗೆ ಕೊಟ್ಟಿರೋದು ನಮ್ಮಮ್ಮ. ಈ ದೇವಸ್ಥಾನಕ್ಕೆ ದಾರಿ ತೋರಿಸಿದ್ದು ನಮ್ಮಮ್ಮನೇ. ನಾನು ಇಲ್ಲಿಗೆ ಬರಬೇಕು ಅಂತ ಇದ್ದಿದ್ದು ವಿಧಿ ಲಿಖಿತ ಅನ್ಸುತ್ತೆ. ದಯವಿಟ್ಟು ನನ್ನನ್ನು ತಡಿಬೇಡಿ. ಆ ದಿವ್ಯ ಶಕ್ತಿನ ಮುಟ್ಟೋ ಯೋಗ್ಯತೆ ನಿನಗಿದೆ ಅಂತ ಅನ್ಕೊಂಡಿದ್ಯಾ? ಸ್ವಾಮಿ, ನಂಗೆ ಆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಬ್ರು ಜೀವನ ಉಳಿಸೋದಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ನಾನು ತಯಾರಾಗಿದ್ದೀನಿ. ಅದಕ್ಕಿಂತ ಇನ್ನೊಂದು ಯೋಗ್ಯತೆ ಇದೆಯಾ? ದಯವಿಟ್ಟು ನೀವೊಂದು ಕೈ ಮುಗಿದು ಕೇಳ್ಕೊತೀನಿ. ನಾನು ಒಳಗಡೆ ಹೋಗಬೇಕು. ನನಗೆ ಆ ಕಲ್ಲಿನ ಡಮರುಗ ಬೇಕೇ ಬೇಕು. ಏನೋ ಆ ಡಮರುವನ್ನು ಮುಟ್ಟೋ ಮಾತನಾಡುತ್ತಿದ್ದೀಯಾ? ಮೂರ್ಖ ಹೆಣ್ಣೆ, ಸಾಮಾನ್ಯರು ಕೂಡ ಆ ದಿವ್ಯ ಶಕ್ತಿಯನ್ನು ಕಣ್ಣೆತ್ತಿ ಕೂಡಲು ನೋಡಲು ಸಾಧ್ಯವಿಲ್ಲ. ಅಂಥದ್ರಲ್ಲಿ ಆ ಡಮರುವನ್ನು ಮುಟ್ಟೋ ಧೈರ್ಯ ನಿನಗೆ ಹೇಗೆ ಬಂತು ಹೇಳು? ಸ್ವಾಮಿ, ಒಬ್ರು ಅನ್ಯಾಯವಾಗಿ ಕಲ್ಲಾಗಿ ಹೋಗಿದ್ದಾರೆ. ಅವ್ರನ್ನ ಮತ್ತೆ ಮನುಷ್ಯರಾಗಿ ಮಾಡೋದಕ್ಕೆ ಆ ಕಲ್ಲಿನ ಡಮರುಗಳಿಂದ ಮಾತ್ರ ಸಾಧ್ಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಬ್ರ ಪ್ರಾಣ ಉಳಿಸೋದು ಧರ್ಮ ಅಲ್ವಾ? ದಯವಿಟ್ಟು ನನಗೆ ಸಹಾಯ ಮಾಡಿ. ಸಾಕು, ನಿಲ್ಲಿಸು ನಿನ್ನ ಕಥೆಗಳನ್ನ. ಇಲ್ಲಿ ನಾವು ಈ ಶಿವನ ಪರಂಪರೆ ಮತ್ತು ಇಲ್ಲಿನ ರಹಸ್ಯವನ್ನು ಯುಗ ಯುಗಗಳಿಂದ ಕಾಯ್ತಾ ಇದ್ದೀವಿ. ನಿನಗೋಸ್ಕರ ಇಲ್ಲಿನ ನಿಯಮಗಳನ್ನು ಮೀರೋದಕ್ಕಾಗೋದಿಲ್ಲ. ಹೆಚ್ಚು ಮಾತನಾಡಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ರಕ್ತವನ್ನು ಈ ತ್ರಿಶೂಲಕ್ಕೆ ಅರ್ಪಣೆ ಮಾಡುತ್ತೇನೆ. ಅದೇ ಗುರುತು, ಅದೇ ಸಂಕೇತ. ಅಕ್ಕ, ಏನಾಗ್ತಿದೆ ಇಲ್ಲಿ? ಈಗ ತಾನೇ ನನ್ನನ್ನು ಕೊಲ್ಲೋದಕ್ಕೆ ಅಂತ ಬಂದವರು ಈಗ ನೋಡಿದ್ರೆ ನನಗೆ ನಮಸ್ಕಾರ ಮಾಡ್ತಿದಾರಲ್ಲ. ಏನಿದೆಲ್ಲ? ದುರ್ಗಾ, ನಿನ್ನಲ್ಲಿರೋ ಶಕ್ತಿ ಇವ್ರಿಗೂ ಅರ್ಥ ಆಯ್ತು ಅಂತ ಅನ್ಸತ್ತೆ. ಸೂರ್ಯನ ಗುರ್ತು ಸುಮ್ಮನೆ ಬೆಳಗ್ತಿಲ್ಲ. ಇಲ್ಲಿ ಯಾವುದೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಅಂತ ಅನಿಸ್ತಿದೆ.
ಸ್ವಾಮಿ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನೀವೆಲ್ಲ ಯಾಕೆ ನನಗೆ ನಮಸ್ಕಾರ ಮಾಡ್ತಿದ್ದೀರಾ? ಎದ್ದೇಳಿ, ಹೀಗೆಲ್ಲ ಮಾಡಬೇಡಿ, ಎದ್ದೇಳಿ. ನಮ್ಮನ್ನು ಕ್ಷಮಿಸು ತಾಯಿ. ಕತ್ತಲಲ್ಲಿ ಸೂರ್ಯನನ್ನು ಗುರುತಿಸುವುದಕ್ಕೆ ನಮ್ಮಿಂದ ಆಗಲಿಲ್ಲ. ನಿನ್ನ ಪಾದಗಳು ಈ ಮಣ್ಣನ್ನು ಸ್ಪರ್ಶ ಮಾಡಿದಾಗಲೇ ನಮಗೆ ತಿಳಿಯಬೇಕಿತ್ತು ನೀನು ಅರುಂಧತಿಯ ಮಗಳು ಅಂತ. ಅಕ್ಕ ಅಕ್ಕ, ಇವರು ನಮ್ಮಮ್ಮನ ಹೆಸರು ಹೇಳ್ತಾ ಇದ್ದಾರೆ. ನಮ್ಮಮ್ಮ ಅರುಂಧತಿ ನಿಮಗೆ ಗೊತ್ತಾ? ಹೇಗೆ ಗೊತ್ತು? ಅವ್ರ ಬಗ್ಗೆ ನಿಮ್ಗೇನು ಗೊತ್ತು? ಅವರು ನಿಮಗೆ ತಾಯಿ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಗುರುಗಳು. ಈ ರಹಸ್ಯ ದೇವಸ್ಥಾನದ ಸಂಪ್ರದಾಯವನ್ನು ರಕ್ಷಿಸಲು ನಮ್ಮೆಲ್ಲರಿಗೂ ದೀಕ್ಷೆ ನೀಡಿದ್ದೇ ಅವರು. ಶರತ್ ಸರ್, ಈ Q3 ಪ್ರಾಜೆಕ್ಟ್ ಟೈಮ್ಲೈನ್ಸ್ ಬಗ್ಗೆ ನಿಮ್ಮ ಟೀಮಿಂದ ಡೆಲಿವರಿವಲ್ಸ್ ಯಾವಾಗ ಸಿಗುತ್ತೆ ಅಂತ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. Q3 ಪ್ಲಾನ್ ಅಲ್ವಾ? ಯಾ, ಇಟ್ಸ್ ಗ್ರೇಟ್. ಪ್ಲೀಸ್ ಕಂಟಿನ್ಯೂ. ಛೇ, ಈ ದುರ್ಗಾ ಒಂದು ಫೋನು ಇಲ್ವಲ್ಲ, ಒಂದು ಮಿಸ್ ಕಾಲು ಇಲ್ಲ, ಒಂದು ಮೆಸೇಜು ಇಲ್ಲ. ದುರ್ಗಾ, ನೀನು ಹೋದಾಗಿಂದ ಒಂದು ಸಲನೂ ಕಾಲ್ ಮಾಡಿಲ್ಲ. ಕನಿಷ್ಠ ಸೇಫಾಗಿ ತಲುಪ್ತೆ ಅಂತ ಒಂದು ಅಪ್ಡೇಟ್ ಕೊಡೋದಕ್ಕಾಗಲ್ವಾ ನಿನಗೆ? ನನಗೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಸರ್ ಏನಾಯಿತು? ಸ್ವಲ್ಪ ಮೈಂಡ್ ಏನೋ ಯೋಚನೆಯಲ್ಲಿದ್ದೀರ ಅನಿಸುತ್ತಾ? ನಥಿಂಗ್. ರಾಜೀವ್, ಯು ಪ್ಲೀಸ್ ಕಂಟಿನ್ಯೂ. ಏ ಶರತ್, ಏನಾಗಿತ್ತು ನಿನಗೆ? ಯಾಕೆ ಕಾಲೇಜ್ ಹುಡುಗನ ಥರ ಆಡ್ತಾ ಇದೆಯಾ? ಅವಳು ಫೋನ್ ಮಾಡಲಿ ಅಂತ ಯಾಕೆ ಕಾಯ್ತಾ ಇದೆಯಾ? ಈ ಮೊದಲು ಯಾವತ್ತೂ ಹೀಗೆ ಅನಿಸಿಲ್ಲ. ಅವಳು ಫೋನು ಮಾಡ್ತಿರಲಿಲ್ಲ, ನಾನು ಎಕ್ಸ್ಪೆಕ್ಟೂ ಮಾಡ್ತಾ ಇರಲಿಲ್ಲ. ಆದರೆ ಈಗ ಯಾಕೆ ಹೀಗೆ? ಕಾಲೇಜ್ ಹುಡುಗನ ಥರ ಆಡ್ತಾ ಇದ್ದೀನಿ. ಸಾಕು, ಈಗ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಜಸ್ಟ್ ಫೋಕಸ್ ಶರತ್. ದುರ್ಗಾ ದೊಡ್ಡವಳು, ಅವಳಿಗೆ ತನ್ನ ಕೇರ್ ತಗೊಳ್ಳೋದಕ್ಕೆ ಗೊತ್ತು. ಕೆಲಸ ಮುಗಿದ್ಮೇಲೆ ನೋಡೋಣ. ಸಾರಿ ರಾಜೀವ್, ನನ್ನಲ್ಲಿ ಏನೋ ಬೇರೆ ಓಡ್ತಾ ಇತ್ತು. Q3 ಪ್ಲಾನ್ ಬಗ್ಗೆ ನನ್ನ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅಲ್ಲಿ ಎಕ್ಸ್ಪ್ಲೇನ್.